ನಾವು ಹೇಳ್ತಾ ಇರ್ತೀವಿ ಗೊತ್ತಾ, 100ಅಲ್ಲಿ 95% ಪೀಪಲ್ ಹೀಗೇ ಇದ್ದಾರೆ, ಬಟ್ 5% ಪೀಪಲ್ ಮಾತ್ರ ಸಾಧನೆ ಮಾಡಿದ್ದಾರೆ ಅಂತ. ಓಕೆ, ಆ 5-6% ಪೀಪಲ್ ಮಾತ್ರ ಯಾಕೆ ಅಸಾಮಾನ್ಯವಾಗಿರೋದನ್ನು ಸಾಧನೆ ಮಾಡ್ತಾ ಇದ್ದಾರೆ, ಇನ್ನು ಮಿಕ್ದವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ? ಎಷ್ಟೊಂದು ಜನ ನಮಗೆ ಒಳ್ಳೆಯದನ್ನು ಮಾಡಿರೋರಿದ್ದಾರೆ, ಅವ್ರನ್ನ ನಾವು ಗಮನಿಸೋದೇ ಇಲ್ಲ. ಯಾರು ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅವ್ರನ್ನ ಮಾತ್ರ ನಾವು ಹೆಚ್ಚು ಯೋಚನೆ ಮಾಡ್ತೀವಿ. ಯಾರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅವ್ರನ್ನ ನಾವು ನೆನಪು ಇಟ್ಕೊಳ್ಳೋದಿಲ್ಲ. ಅಂದರೆ 20% ಮಾತ್ರ ನಮ್ಮ ಜೀವನದಲ್ಲಿ ಅನ್ಸರ್ಟನಿಟಿ ನಡೀತಾ ಇದೆ, ಅನಿರೀಕ್ಷಿತಗಳು ನಡೀತಾ ಇದೆ, ಅದನ್ನು ಮಾತ್ರ ನಾವು ನೆನಪಲ್ಲಿ ಇಟ್ಕೋತಾ ಇದ್ದೀವಿ. ಇನ್ನು 80% ಒಳ್ಳೇದು ನಡೀತಾ ಇದೆ ನನ್ನ ಜೀವನದಲ್ಲಿ, ಚೆನ್ನಾಗೂ ಇದೆ, ನಾನು ಅಂದ್ಕೊಂಡಂಗೂ ಆಗಿದೆ, ಆದರೆ ಅದನ್ನು ನಾವು ನೆನಪಿಟ್ಕೊಳ್ತಾ ಇಲ್ಲ. ನಮಸ್ತೆ. ಯಶೋಮಾರ್ಗ, ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರೆದಿರೋದು ಗಿರೀಶ್ ಶ್ರೀ ಮೇವುಂಡಿ ಅವರು. ಸೊ ಇದರಲ್ಲಿ ನಾವು ನಿನ್ನೆ ನೋಡಿದ್ವಿ, ಮನೋಭಾವನೆಯಿಂದ ಏನೆಲ್ಲ ಆಗುತ್ತೆ, ನಮ್ಮ ಆ್ಯಟಿಟ್ಯೂಡ್, ನಮ್ಮ ವ್ಯಕ್ತಿತ್ವ, ನಮ್ಮ ನಡವಳಿಕೆ ಎಲ್ಲವೂ ಮೂಲ ಯಾವುದು ಅಂದರೆ ಮನೋಭಾವನೆ. ಹಾಗೆ ಇವತ್ತು ಸಾಧಕರೆಲ್ರಿಗೂ ಕೂಡ ಮೂಲ ಯಾವುದು ಅಂದರೆ ಅವರವರ ಎಮೋಷನ್ಸ್ಗಳನ್ನು ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅಲ್ವಾ. ಸೊ ಇವತ್ತಿನ ಚಾಪ್ಟರ್ನ ನಾವು ನೋಡೋಣ. ಇವತ್ತಿನ ಚಾಪ್ಟರ್ನ ಹೆಸರು ನಿಮ್ಮೊಳಗಿನ ವಜ್ರವನ್ನು ಅನ್ವೇಷಿಸಿ. ನಿಮ್ಮೊಳಗಡೆ ಇರುವಂತಹ ವಜ್ರವನ್ನು ಅನ್ವೇಷಿಸಿ ನೀವು ಅಂತ ಹೇಳ್ತಾ ಇದ್ದಾರೆ. ಮಾನವನ ಅತ್ಯಂತ ಶ್ರೇಷ್ಠ ಗುಣವೆಂದರೆ ತನ್ನಲ್ಲಿರುವ ಅಂತಸತ್ವವನ್ನು ಶೋಧಿಸುವುದು. ನಮ್ಮ ಒಳಗಡೆ ಇರುವಂತಹ, ನಾವು ಯಾವಾಗಲೂ ಕೇಳಿರ್ತೀವಿ, ಓಕೆ, ಅಂತರ್ಪಯಣ ಮಾಡಿ, ಇನ್ನರ್ ಜರ್ನಿ ಮಾಡಿ ಅಂತ. ಯಾಕೆ ಇನ್ನರ್ ಜರ್ನಿ ಮಾಡಿ ಅಂತ ಹೇಳೋದು ಅಂದರೆ, ಕೆಲವರು ಹೇಳ್ತಾರೆ ನೀವು ಅಲ್ಲಿ ಜರ್ನಿ ಮಾಡಿ ಇಲ್ಲಿ ಜರ್ನಿ ಮಾಡಿ ಅಂತ. ಬಟ್ ಆಧ್ಯಾತ್ಮದ ಪಾತಲ್ಲಿರೋರು ಅಥವಾ ಜೀವನದಲ್ಲಿ ಸಾಧನೆ ಮಾಡಿರೋರು ಅವರೆಲ್ಲರೂ ಹೇಳೋದು ನಿಮ್ಮ ಇನ್ನರ್ ಜರ್ನಿ ಮಾಡಿ. ನಿಮ್ಮ ಇನ್ನರ್ ಜರ್ನಿ ಮಾಡೋದ್ರ ಮೂಲಕ ನೀವೇನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ. ಓಕೆ, ಜಿಡ್ಡು ಕೃಷ್ಣಮೂರ್ತಿ ಅವರು ಇದನ್ನು ಹೇಳಿರೋದು. ಹಾಗಿದ್ರೆ ನೋಡೋಣ, ನಮ್ಮ ಇನ್ನರ್ ಜರ್ನಿ ನಾವು ಯಾಕೆ ಮಾಡಬೇಕು, ಏನು ನಮ್ಮ ವಜ್ರ ಅಂದರೆ, ಎಲ್ಲಿ ಸಿಗುತ್ತೆ ಅದು, ಸೊ ನಮ್ಮ ಒಳಗಡೆ ಇದೆಯಾ ವಜ್ರ ಅಂತ ನೋಡೋಣ. ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ದಿನಕ್ಕೆ 24 ಗಂಟೆಗಳು ಹಾಗೂ ವರ್ಷಕ್ಕೆ 365 ದಿನಗಳು ಸಮಾನವಾಗಿ ಲಭ್ಯವಿದೆ. ಹೌದಲ್ವಾ? ಎಲ್ಲರಿಗೂ ಸಿಗೋದು 24 ಗಂಟೆ, ಎಲ್ರಿಗೂ 365 ದಿನಾನೇ ಇದೆ ವರ್ಷಕ್ಕೆ. ಆದರೆ ಜಗತ್ತಿನ ಜನಸಂಖ್ಯೆಯ 5-6% ಜನ ಮಾತ್ರ ಅಸಾಮಾನ್ಯವಾದುದನ್ನು ಸಾಧಿಸಿ ಸಾಧಕರಾಗಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಹೇಳ್ತಾ ಇರ್ತೀವಿ ಗೊತ್ತಾ, 100ಅಲ್ಲಿ 95% ಪೀಪಲ್ ಹೀಗೇ ಇದ್ದಾರೆ, ಬಟ್ 5% ಪೀಪಲ್ ಮಾತ್ರ ಸಾಧನೆ ಮಾಡಿದ್ದಾರೆ ಅಂತ. ಓಕೆ, ಆ 5-6% ಪೀಪಲ್ ಮಾತ್ರ ಯಾಕೆ ಅಸಾಮಾನ್ಯವಾಗಿರೋದನ್ನು ಸಾಧನೆ ಮಾಡ್ತಾ ಇದ್ದಾರೆ, ಇನ್ನು ಮಿಕ್ದವ್ರ ಕೈಲಿ ಯಾಕೆ ಆಗ್ತಾ ಇಲ್ಲ? ಆದರೆ ಎಲ್ರಿಗೂ ಇರೋದು 24 ಗಂಟೆನೇ, 365 ದಿನಾನೇ. ಓಕೆ, ಹಾಗಿದ್ರೆ ಇವರು ಸಾಧಿಸಿ ಸಾಧಕರಾಗಿದ್ದಾರೆ, ಇತಿಹಾಸವನ್ನು ನಿರ್ಮಿಸಿದ್ದಾರೆ ಹಾಗೂ ಕಥೆಯಾಗಿದ್ದಾರೆ. ಈ ರೀತಿಯ ಸಾಧಕರೆಲ್ಲರೂ ಅಸಾಮಾನ್ಯವಾದುದನ್ನೇ ಮಾಡಿ ಅಸಾಮಾನ್ಯರಾಗಿದ್ದಾರೆ. ಸಾಮಾನ್ಯವಾಗಿರೋದನ್ನು ಮಾಡ್ಕೊಂಡ್ಬಿಟ್ಟು ನಾನು ಅಸಾಮಾನ್ಯ ಅಂತ ಹೇಳೋಕ್ಕಾಗಲ್ಲ. ಸೊ ಲಾಸ್ಟ್ ಎಪಿಸೋಡಲ್ಲಿ, ಲಾಸ್ಟ್ ಚಾಪ್ಟರಲ್ಲಿ ನೋಡಿದ್ವಿ ನಾವು, ಮಾಡಿರೋದೆಲ್ಲ ಕೂಡ ಯಾರೂ ಮಾಡಲ್ಲ, ಆಗಲ್ಲ, ಬಿಡು ಅನ್ನೋದನ್ನು ಮಾಡಿರೋರೇನೆ ಸಾಧಕರು ಅಲ್ವಾ. ಅಸಾಮಾನ್ಯವಾಗಿರೋದನ್ನು ಮಾಡೋದೇ ಮಾಡೇ ಅವರು ಅಸಾಮಾನ್ಯರಾಗಿದ್ದಾರೆ. ಉಳಿದವರು ಸಾಮಾನ್ಯವಾದದ್ದನ್ನೇ ಮಾಡ್ತಾ ಸಾಮಾನ್ಯವಾಗಿ ಕಾಲನ ಕಳೀತಾ ಇದ್ದಾರೆ ಅಲ್ವಾ. ಈಗ ನಾವು ಸಾಮಾನ್ಯರ ಅಥವಾ ಅಸಾಮಾನ್ಯದಿಂದ ಸಾಮಾನ್ಯ ಕಡೆಗೆ ಹೋಗ್ತಾ ಇದ್ದೀವ, ಸಾಮಾನ್ಯದಿಂದ ಅಸಾಮಾನ್ಯ ಕಡೆಗೆ ಹೋಗ್ತಾ ಇದ್ದೀವ, ಎಲ್ಲೂ ಹೋಗ್ತಾ ಇಲ್ವಾ, ಅಲ್ಲೇ ನಿಂತಿದ್ದೀವ. ನಮ್ಮನ್ನು ನಾವು ಎಗೇನ್ ನಮ್ಮ ಒಳಗಡೆ ಈಗ ಜರ್ನಿ ಮಾಡಬೇಕಾಗಿದೆ. ಓಕೆ, ಇನ್ನೊಂದು ವಿಚಿತ್ರವಾದ ಸತ್ಯವೇನೆಂದರೆ, ಜೀವನದಲ್ಲಿ ಅಪರೂಪದ ತಿರುವುಗಳಿವೆ. ಓಕೆ, ಅಪರೂಪದ ತಿರುವುಗಳಿದೆ, ಅಪರೂಪಕ್ಕೆ ನಮಗೆ ಸಿಗುತ್ತೆ ತಿರುವುಗಳು. ಆದರೂ ಘಟನೆಗಳು 80% ನಾವು ಅಂದುಕೊಂಡಂತೆ ಸರಿಯಾಗಿಯೇ ನಡೆಯುತ್ತದೆ. ಇದನ್ನು ತುಂಬ ಜನ ಯೋಚನೆ ಮಾಡಲಾಗುತ್ತಾ?
ನಾವೇನು ಅಂದ್ಕೊಳ್ತಾ ಇದ್ದೀವಿ ಅದೇ ಹಾಗೆ ನಡೀತಾ ಇರೋದು. ನಾನು ಇದನ್ನು ಸಬ್ಕಾನ್ಷಿಯಸ್ದಾಗಿರ್ಬೋದು ಸುಮಾರು ಎಪಿಸೋಡ್ಗಳಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಅಂದರೆ ನಾವೇನು ಅಂದ್ಕೊಳ್ತಾ ಇದ್ದೀವಿ ಹಾಗೇ ನಾವು ಆ್ಯಕ್ಚುಲಿ ಜೀವಿಸ್ತಾ ಇರೋದು. ನಾವೇನು ಅಂದ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಬದುಕಾಗಿರೋದು. ನಾವು ಅಂದ್ಕೊಳ್ದೇ ಇರೋ ಥರ ನಾವೇನು ಬದುಕ್ತಾ ಇಲ್ಲ, ನಾವು ಅಂದ್ಕೊಳ್ಳೋ ಹಾಗೇ ಬದುಕ್ತಾ ಇದ್ದೀವಿ. 80% ನಾವು ಹೇಗೆ ಅಂದ್ಕೊಳ್ತೀವೋ ಹಾಗೆ ಬದುಕ್ತಾ ಇದ್ದೀವಿ. ಆದರೆ ನಾವು ಅಂದ್ಕೊಂಡಿದ್ದೀವಿ ನಾವು ಅಂದ್ಕೊಂಡಿಲ್ಲ ಆದರೂ ನಡೀತಿದೆ ಅಂತ. ಇಲ್ಲ, 80% ನಾವು ಅಂದ್ಕೊಂಡಂಗೆ ನಡೀತಾ ಇದೆ. ಅದನ್ನು ನೋಡೋಣ. ಇನ್ನುಳಿದ 10% ಅಷ್ಟು ಮಾತ್ರ ಅನಿರೀಕ್ಷಿತವಾಗಿ ನಡೀತಾ ಇದೆ. ಅನ್ಸರ್ಟನಿಟಿ ಅಂತ ನಾವೇನು ಹೇಳ್ತೀವಿ, ಸಡನ್ನಾಗಿ ಅಚಾನಕ್ಕಾಗಿ ಆಗೋಯ್ತು, ನಾನು ಊಹೆನೇ ಮಾಡಿರಲಿಲ್ಲ, ಆ ಥರದ್ದೇನೋ ಘಟನೆ ನಡೀತು ಅನ್ನೋದೇನು ಬರುತ್ತೆ ಅನ್ಸರ್ಟನಿಟಿ ಅಂತ, ಅದು 10% ಮಾತ್ರನೇ ನಮಗೆ ಬರ್ತಾ ಇರೋದು. ಇನ್ನು ಮಿಕ್ಕಂತ 80% ನಾವು ಹೇಗೆ ಲೈಫ್ನ ಅಂದ್ಕೊಳ್ತಾ ಇದ್ದೀವಿ ಹಾಗೆ ಲೀಡ್ ಮಾಡ್ತಾ ಇದ್ದೀವಿ. ಆದರೆ ಎಷ್ಟೋ ಜನರಿಗೆ 80-90% ನಿರೀಕ್ಷಿತವಾಗಿ ನಡೆದ ಘಟನೆಗಳಿಗಿಂತ, ಆದರೆ ಎಷ್ಟೋ ಜನರಿಗೆ ಅವ್ರ ಲೈಫಲ್ಲಿ ನಡೀತಿರುವಂಥ 80% ಅವ್ರು ಅಂದ್ಕೊಂಡಿರೋ ಹಾಗೆ ನಡೀತಾ ಇರೋ ಘಟನೆಗಳಿಗಿಂತ ಅನಿರೀಕ್ಷಿತವಾಗಿ ನಡೆದ 10-20% ಘಟನೆ ಮೇಲೇ ಹೆಚ್ಚು ಗಮನ, ಹೆಚ್ಚು ಚಿಂತೆ ಇರುತ್ತೆ. ಇದನ್ನು ನಾವು ಹೇಗೆ ತಗೋಬೇಕು ಅಂದರೆ, ನಮ್ಮ ಲೈಫಲ್ಲಿ ನಮಗೆ 80% ನಮ್ಮ ಜೀವನ ಚೆನ್ನಾಗೇ ಇರುತ್ತೆ. ಒಂದು ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಊಟ ಇದೆ, ಬಟ್ಟೆ ಇದೆ, ಇರೋಕ್ಕೆ ಮನೆ ಇದೆ, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೋ ಒಬ್ಬರು ಇದ್ದಾರೆ, ಕೆಲಸ ಇದೆ, ಕೈ ಕಾಲು ಮೂಗು ಎಲ್ಲ ಅಂಗಾಂಗಗಳು ಸರಿ ಇದೆ, ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಅಟ್ಲೀಸ್ಟು ಇವತ್ತಿದನ್ನು ಈ ಜ್ಞಾನ ತೊಗೊಳ್ತಾ ಇದ್ದೀರಾ ಅಥವಾ ಇನ್ನೇನೋ ಕಲಿತಾ ಇದ್ದೀರಾ. ಹಾಗಿದ್ಮೇಲೆ 80% ಎಲ್ಲನೂ ನಮ್ಮ ಹತ್ರ ಇದೆ. ಏನೋ ಒಂದು 20% ಇಲ್ಲ ನಮ್ಮ ಹತ್ರ. ಆ ಇಲ್ಲದೆ ಇರೋದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇದ್ದೀನಿ. ಹಾಗೆ ಅನಿರೀಕ್ಷಿತವಾಗಿ ನಾನೇನೋ ಕಳ್ಕೊಂಬಿಟ್ಟಿರ್ತೀನಿ, ಸಡನ್ನಾಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಸಡನ್ನಾಗಿ ಯಾರನ್ನೋ ಕಳ್ಕೊಳ್ತೀವಿ, ಸಡನ್ನಾಗಿ ನಮಗೆ ಮೋಸ ಆಗುತ್ತೆ, ಇದ್ರ ಬಗ್ಗೆ ನಾವು ಹೆಚ್ಚು ಚಿಂತಿಸ್ತಾ ಇದ್ದೀವಿ. ಓಕೆ, ನಾವೇನು ಮಾಡ್ತೀವಿ ಗೊತ್ತಾ, ಯಾರನ್ನೂ ನಂಬೇಡಿ ಅಂತ ಹೇಳ್ತೀವಿ. ಎಷ್ಟೊಂದು ಹಾಗಿದ್ರೆ ಯಾರನ್ನೂ ನಂಬೇಡಿ ಅಂದರೆ ನಮ್ಮನ್ನು ಬೇರೆಯವ್ರು ನಂಬಂಗಿಲ್ಲ ಅಲ್ವಾ? ಒಂದು. ಎರಡನೇದು, ನಾವೇನು ಮಾಡಿಬಿಡ್ತೀವಿ, ಯಾರೋ ಒಬ್ಬರು ಮೋಸ ಮಾಡಿಬಿಟ್ರೆ ಅದು ಎಲ್ಲರೂ ಹಾಗೇನೆ ಅಂತ ಹೇಳಿಬಿಡ್ತೀವಿ. ಎಷ್ಟೊಂದು ಜನ ನಮಗೆ ಒಳ್ಳೆಯದನ್ನು ಮಾಡಿರೋರಿದ್ದಾರೆ, ಅವ್ರನ್ನ ನಾವು ಗಮನಿಸೋದೇ ಇಲ್ಲ. ಯಾರು ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅವ್ರನ್ನ ಮಾತ್ರ ನಾವು ಹೆಚ್ಚು ಯೋಚನೆ ಮಾಡ್ತೀವಿ. ಯಾರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅವ್ರನ್ನ ನಾವು ನೆನಪು ಇಟ್ಕೊಳ್ಳೋದಿಲ್ಲ. ಅಂದರೆ 20% ಮಾತ್ರ ನಮ್ಮ ಜೀವನದಲ್ಲಿ ಅನ್ಸರ್ಟನಿಟಿ ನಡೀತಾ ಇದೆ, ಅನಿರೀಕ್ಷಿತಗಳು ನಡೀತಾ ಇದೆ, ಅದನ್ನು ಮಾತ್ರ ನಾವು ನೆನಪಲ್ಲಿ ಇಟ್ಕೋತಾ ಇದ್ದೀವಿ. ಇನ್ನು 80% ಒಳ್ಳೇದು ನಡೀತಾ ಇದೆ ನನ್ನ ಜೀವನದಲ್ಲಿ, ಚೆನ್ನಾಗೂ ಇದೆ, ನಾನು ಅಂದ್ಕೊಂಡಂಗೂ ಆಗಿದೆ, ಆದರೆ ಅದನ್ನು ನಾವು ನೆನಪಿಟ್ಕೊಳ್ತಾ ಇಲ್ಲ. ಹಾಗಾಗಿ ನಮ್ಮ ಚಿಂತೆ ಆ್ಯಕ್ಚುಲಿ 80% ನಮ್ಮ ಲೈಫ್ ಹೇಗೆ ನಡೀತಿದೆ ಅದ್ರ ಮೇಲೆ ಹೋಗಬೇಕಾಗಿದೆ. ಓಕೆ, ಇನ್ನು ಅನೇಕರಿಗೆ ಪದೇ ಪದೇ ಜೀವನನೇ ಬೇಸರವಾಗುತ್ತೆ. ಇವತ್ತು ಚೆನ್ನಾಗಿರ್ತಾರೆ, ನನ್ನ ಮೂಡ್ ಔಟ್ ಆಯಿತು, ನನ್ನ ಮೂಡ್ ಹೋಯ್ತು, ನಾನು ಮೂಡಿ ಅಂತ ಅಂದ್ಕೊಂಡು ಪದೇ ಪದೇ ಲೈಫ್ ಯಾಕೋ ಬೋರು ಅಂತ. ಲೈಫು ಬೋರು ಇವೆಲ್ಲ ಇರೋದು ನನ್ನ ಒಳಗಡೆನೆ ಅಲ್ವಾ, ಹೊರಗಡೆ ಅಲ್ಲ. ಹಾಗಾಗಿ ಪದೇ ಪದೇ ಜೀವನನೇ ಬೇಸರವಾಯಿತು ಅಂತ ಇರ್ತಾರೆ. ತಾವಂದುಕೊಂಡಂತೆ ಆಗದೇ ಇದ್ದರೆ ಅದೆಷ್ಟೋ ನೋವು ನಿರಾಶೆ ಕಾಡುತ್ತೆ. ಕೆಲವರಿಗೆ ಅನೇಕ ರೀತಿಯ ಭಯ ಕಾಡುತ್ತೆ. ನನಗೆ ಕೆಟ್ಟದಾಗ್ಬಿಟ್ರೆ ಹೇಗೆ, ನಾನು ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ರೆ ಹೇಗೆ, ನನ್ನ ಕೆಲಸ ಹೋಗ್ಬಿಟ್ರೆ ಹೇಗೆ, ಹೀಗೆ ಅನೇಕ ನೆಗೆಟಿವ್ ಭಯಗಳು ಆವರಿಸಿಕೊಂಡು ಸದಾ ಕೊರಗ್ತಾನೇ ಇರ್ತಾರೆ. ಈ ಕುರಿತಂತೆ ಒಂದು ಸಮೀಕ್ಷೆಯು ಈ ರೀತಿ ಹೇಳುತ್ತೆ, ಏನಂದರೆ, ನಾವು ಭವಿಷ್ಯದ ಕುರಿತು ಭಯಪಡುವ ಸಂಗತಿಗಳು ನೈಜವಾಗಿ 90% ನಡೆಯುವುದೇ ಇಲ್ಲ. ಇದನ್ನು ನಾವು ತಿಳ್ಕೊಬೇಕಾಗಿದೆ. ನಾನು ಈ ಥರ ಎಲ್ಲ ತುಂಬ ಹೆದರ್ತಾ ಇದ್ದೆ. ಅಯ್ಯೋ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ನಂಗೆ ಹಿಂಗಾಗ್ಬಿಡುತ್ತೆ ನನ್ನ ಜೀವನ, ಏನೇನೋ ನಾನು ತುಂಬ ಹೆದರ್ತಿದ್ದೆ 10 years ಬಿಫೋರ್. ಅದಾದಮೇಲೆ 5 ವರ್ಷ ಆದಮೇಲೆ ಕೆಲವೊಂದು ಇನ್ಸಿಡೆಂಟ್ಸ್ಗಳಲ್ಲಿ ಏನೇನೋ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೆ. ಬಟ್ ಸತ್ಯ ಏನಂದರೆ, ನಾವೇನೆಲ್ಲ ಕೆಟ್ಟದಾಗಿ ತುಂಬ ಯೋಚನೆ ಮಾಡ್ತೀವಿ ಅಷ್ಟು ಕೆಟ್ಟದಾಗಿ ನಮ್ಮ ಜೀವನ ಆಗಲ್ಲ. ಓಕೆ, ನಾವು ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡಿ ನಾವೇ ಕ್ರಿಯೇಟ್ ಮಾಡ್ಕೊತೀವಿ ಹೊರತು ನಮ್ಮ ಲೈಫ್ ಅಷ್ಟು ಕೆಟ್ಟದಾಗಿ ಆಗಲ್ಲ. ನಾವು ನಮ್ಮ ಹತ್ರ ಇರೋ ಒಳ್ಳೆಯದನ್ನು ನೋಡೋಕ್ಕಾಗ್ತಾ ಇಲ್ಲ ಅಷ್ಟೆ. ಹಾಗಾಗಿ ಇವತ್ತು ತುಂಬ ಜನ ಏನಾದರೂ ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಅದನ್ನೇ ಬದುಕಿರೋ ಅಷ್ಟು ವರ್ಷವೂ ಹೇಳ್ತಾರೆ. ಬಟ್ ಅವ್ರು ಅಂದ್ಕೊಂಡಿರೋದು ಎಷ್ಟೊಂದು ಆಗಿರುತ್ತೆ. ಅವ್ರು ಇಷ್ಟಪಟ್ಟಿದ್ದ ಕೆಲಸ ಸಿಕ್ಕಿರುತ್ತೆ, ಅವ್ರು ಇಷ್ಟಪಟ್ಟಿದ್ದು ಏನೋ ಮನೆ ಏನೋ ಕಟ್ಸ್ಬೇಕು ಅಂದ್ಕೊಂಡಿರ್ತಾರೆ, ಕಟ್ಸಿರ್ತಾರೆ, ಕಾರ್ ತೊಗೊಬೇಕು ಅಂದ್ಕೊಂಡಿರ್ತಾರೆ, ತೊಗೊಂಡಿರ್ತಾರೆ, ಇನ್ನೇನೋ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಮಾಡಿರ್ತಾರೆ. ಬಟ್ ಏನೋ ಒಂದು ಕಳ್ಕೊಂಡಿರ್ತಾರೆ, ಅಥವಾ ಯಾರೋ ಒಬ್ಬರಿಂದ ಮೋಸ ಆಗಿರುತ್ತೆ, ಏನೋ ಆಗಿರುತ್ತೆ. ಅದನ್ನು ಇಟ್ಕೊಂಡು ಜೀವನ ಪರ್ಯಂತ ಕೊರಗ್ತಾರೆ. ನನ್ನ ಲೈಫಲ್ಲಿ ಹಿಂಗಾಯಿತು. ಎಷ್ಟೆಲ್ಲ ಒಳ್ಳೇದಾಯಿತು ಅದನ್ನು ಯಾಕೆ ನೋಡೋಕ್ಕಾಗ್ತಿಲ್ಲ ಅಂದರೆ, ನಾವು ಬರೀ ಕೆಟ್ಟದನ್ನು ನೋಡ್ಬೇಕಾದ್ರೆ ಒಳ್ಳೇದು ಎಲ್ಲಿಂದ ಕಾಣುತ್ತೆ ನಮಗೆ. ಸೊ ಹಾಗಾಗಿ ನಾವು ಬರೀ ಚಿಂತೆ ಮಾಡ್ತಾ ಇದ್ದೀವಿ. 90% ಹಂಗೆ ನಡೆಯೋದೇ ಇಲ್ಲ ಜೀವನದಲ್ಲಿ.
ನಾವೇ ಊಹೆಗಳು ಮಾಡಿಕೊಂಡು ಹಿಂಗಾಗ್ಬಿಡತ್ತೆ ಹಂಗಾಗ್ಬಿಡತ್ತೆ ಅಂತ ತುಂಬ ಭಯ ಪಟ್ಬಿಡ್ತೀವಿ. ಎಷ್ಟೋ ಸಲ ಅನಿಸುತ್ತೆ ಅಲ್ವಾ, ನಾನು ಹಂಗೆ ಅಂದ್ಕೊಂಡಿದ್ದೆ ಬಟ್ ಆ ಥರದ್ದೇನೂ ಆಗಿಲ್ವಲ್ಲ ಅಂತ ಅನಿಸುತ್ತೆ ಅಲ್ವಾ. ನಾನು ಏನೋ ಆಗ್ಬಿಡುತ್ತೆ ಅಂದ್ಕೊಂಡೆ ಬಟ್ ಆ ಥರ ಏನೂ ಆಗಿಲ್ಲ ಅನಿಸುತ್ತೆ. ಖಂಡಿತ 90% ನಾವು ಊಹೆ ಮಾಡ್ಕೊಳ್ಳೋ ಅಷ್ಟು ಕೆಟ್ಟದಾಗಿ ನಮ್ಮ ಜೀವನ ಆಗಲ್ಲ, ನಾವು ಕ್ರಿಯೇಟ್ ಮಾಡ್ಕೊಬಾರ್ದಷ್ಟೇ. ಓಕೆ, ಆದರೆ ಜನರ ಕೊರಗುವಿಕೆ ಮಾತ್ರ ಇನ್ನೂ ತಪ್ಪಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಾವು ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇದಕ್ಕೆಲ್ಲ ಏನು ಕಾರಣ, ಯಾಕೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀವಿ ಅಂದರೆ, ತುಂಬ ಜನ ಕೇಳ್ತಿರಾಗತ್ತ ನಾನು ತುಂಬ ಓವರ್ ಥಿಂಕಿಂಗ್ ಮಾಡ್ತೀನಿ ಮ್ಯಾಮ್, ಅದಕ್ಕೇನಾದರೂ ಸ್ಟಾಪ್ ಮಾಡೋಕ್ಕಿದೆಯಾ ಅಂದರೆ, ವೆರಿ ಸಿಂಪಲ್, ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ನಮ್ಮನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಮಗೆ ಓವರ್ ಥಿಂಕಿಂಗ್ ಬರೋದಿಲ್ಲ. ನಮ್ಮ ಅಂತರಂಗದ ಪಯಣ ಮಾಡಬೇಕು, ನಮ್ಮ ಸಾಮರ್ಥ್ಯ ಏನು, ನಮ್ಮ ಸ್ಟ್ರೆಂತ್ ಏನು, ನಮ್ಮ ದುರ್ಬಲತೆ ಏನು ಅನ್ನೋದು ನಮಗೆ ಅರಿವಿಲ್ಲದೆ ಇದ್ದಾಗಲೇ ನಮಗೆ ಭಯ ಕಾಡುತ್ತೆ, ಆತಂಕ ಕಾಡುತ್ತೆ. ಯಾವಾಗ ನಮ್ಮ ಸ್ಟ್ರೆಂತ್ ಬಗ್ಗೆ ನಮಗೆ ಗೊತ್ತಿರುತ್ತೆ, ನಮ್ಮ ಲಿಮಿಟ್ ಏನು ಅಂತ ನಮಗೆ ಗೊತ್ತಿರುತ್ತೆ, ಆಗ ನಾವು ಹೆಚ್ಚು ಪ್ರಾಬ್ಲಮ್ಗಳಿಗೆ ಸಿಗಾಕೊಳ್ಳೋದಿಲ್ಲ. ಜನ ಇವತ್ತು ಹೋಗಿ ಪ್ರಾಬ್ಲಮ್ಗೆ ಸಿಗಾಕೊಳ್ತಾ ಇರೋದು ಅವರ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳನ್ನು ಯಾರೂ ಗಮನಿಸಿಲ್ಲ, ಅವ್ರುಗಳೇ ಇವತ್ತು ಸಫರ್ ಆಗ್ತಾ ಇರೋದು, ಅಥವಾ ಏನೋ ಒಂದು ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಆಗ್ತಾ ಇರೋದು. ಆದರೆ ಯಾರಿಗೆ ಅವರ ಒಂದು ಸ್ಟ್ರೆಂತ್ ವೀಕ್ನೆಸ್ ಬಗ್ಗೆ ಅವ್ರು ಚೆನ್ನಾಗಿ ಅರಿವಿರುತ್ತೆ, ಅವರು ಎಲ್ಲವೂ ಕೂಡ ಒಂದು ನೀಟಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರ ಸ್ಟ್ರೆಂತನ್ನು ಬಳಸ್ಕೊಂಡು ಮೇಲೆ ಬರೋದು ಗೊತ್ತಿರುತ್ತೆ, ಅವರ ಸ್ಟ್ರೆಂತನ್ನು ಸರಿಯಾಗಿ ಬಳಸ್ಕೊಳ್ಳೋದು ಗೊತ್ತಿರುತ್ತೆ, ಅವರ ವೀಕ್ನೆಸ್ನ ಎಲ್ಲಿ ತೋರಿಸ್ಬೇಕು ಎಲ್ಲಿ ತೋರಿಸ್ಬಾರ್ದು, ಆ ವೀಕ್ನೆಸ್ನ ಸ್ಟ್ರೆಂತಾಗಿ ಮಾಡ್ಕೊಳ್ಳೋದು ಹೇಗೆ, ಅಥವಾ ನನಗಿದು ವೀಕ್ನೆಸ್ ಇದೆ ಸೊ ಬೇರೆಯವರ ಸ್ಟ್ರೆಂತನ್ನು ನನ್ನಲ್ಲಿರೋ ವೀಕ್ನೆಸ್ ಇನ್ನೊಬ್ಬರಲ್ಲಿ ಸ್ಟ್ರೆಂತ್ ಇದ್ದಾಗ ನಾನು ಅವ್ರ ಸಹಾಯ ಹೇಗೆ ತೊಗೋಬೋದು, ಇದೆಲ್ಲ ಯಾವಾಗ ಯೋಚನೆ ಬರುತ್ತೆ ಅಂದರೆ, ನನಗೆ ಗೊತ್ತಿರಬೇಕು ನನ್ನ ವೀಕ್ನೆಸ್ ಏನು ಅಂತ. ನನ್ನ ವೀಕ್ನೆಸ್ ಏನು ಅಂತಲೇ ನನಗೆ ಗೊತ್ತಿಲ್ಲ ಅಂದರೆ ನಾನು ಹೇಗೆ ಲೈಫ್ನ ಸರಿಯಾಗಿ ತೊಗೊಂಡು ಹೋಗೋಕ್ಕಾಗತ್ತೆ ಅಲ್ವಾ. ಹಾಗಾಗಿ ನಾವಿವತ್ತು ಓವರ್ ಥಿಂಕಿಂಗ್ ಮಾಡ್ತಾ ಇರೋದು ಅರ್ಧ ನಮ್ಮ ಬಗ್ಗೆ ನಾವು ತಿಳ್ಕೊಂಡಿಲ್ಲ. ಅದಕ್ಕೇ ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ರೆ ಭಯ ಯಾಕೆ ಪಡಬೇಕು. ಫಾರ್ ಎಕ್ಸಾಂಪಲ್, ಏನೋ ಒಂದು ದೊಡ್ಡ ಸಾಲ ಆಗಿದೆ ಅಂತ ಅಂದ್ಕೊಳ್ಳೋಣ. ನಮಗೆ ಅಯ್ಯೋ ಹಂಗಾಗ್ಬಿಟ್ರೆ, ಅವ್ರ ಮನೆ ಮುಂದೆ ಬಂದುಬಿಟ್ರೆ, ಮರ್ಯಾದೆ ತೆಗೆದುಬಿಟ್ರೆ, ಈ ಥರ ಆಗಿಬಿಟ್ರೆ ಆ ಥರ ಆಗಿಬಿಟ್ರೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ನನಗೆ ಸ್ಟ್ರೆಂತ್ ಇದೆ ಆಯಿತಾ, ಏನೇ ಆದರೂ ಅದನ್ನೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಮಾಡೋ ಶಕ್ತಿ ನನ್ನಲ್ಲಿದೆ, ಸಾಮರ್ಥ್ಯ ನನ್ನಲ್ಲಿದೆ, ಅದು ನನ್ನ ಸ್ಟ್ರೆಂತ್, ನಾನು ದುಡಿತೀನಿ ಅನ್ನೋ ನಂಬಿಕೆ ಅನ್ನೋ ಸ್ಟ್ರೆಂತ್ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದ್ದರೆ ಸಾಲದ ಭಯ ನಮ್ಗೆ ಯಾಕೆ ಕಾಡುತ್ತೆ. ಕರೆಕ್ಟಾ. ತುಂಬ ಜನ ಹೇಗೆ ಅಂದರೆ, ನನಗೆ ಕೌನ್ಸಿಲಿಂಗ್ ಬಂದಾಗ ಅವ್ರ ಸಾಲ ಇನ್ನೊಂದು 10 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ, ಅದೇ ಥರ ಇರುತ್ತೆ. ಆದರೆ ಅವರು ಇಷ್ಟು ಸಾಲ ಇದೆ ನನಗೆ ಅಂತ ತೊಗೊಂಬರ್ತಾರೆ. ಕೌನ್ಸಿಲಿಂಗಲ್ಲೆಲ್ಲ ಮಾತಾಡ್ತಾ ಅವ್ರಿಗೆ ನೀಟಾಗಿ ಎಲ್ಲ ರೋಡ್ ಮ್ಯಾಪ್ ಹಾಕ್ಕೊಟ್ಟು ತೋರಿಸಿದಾಗ, ಅಯ್ಯೋ ಮ್ಯಾಮ್ ಇನ್ನು 10 ಮಂತ್ಸ್ ಅಷ್ಟೇ, ನಾನು ಇದರಿಂದ ಹೊರಗೆ ಬಂದುಬಿಡ್ತೀನಿ ಅಂತಾರೆ. ಅಂದರೆ ಯಾಕೆ ಅವ್ರಿಗೆ ಅದು ಕಾಣಿಸಿರಲ್ಲ, ಕೌನ್ಸಿಲಿಂಗ್ ಬಂದಾಗ ಯಾಕೆ ಕಾಣಿಸುತ್ತೆ ಅಂದರೆ, ನಾನೇನಲ್ಲಿ ಮ್ಯಾಜಿಕ್ ಮಾಡೋದಿಲ್ಲ, ಅವರಿಗೆ ಅದನ್ನು ನೋಡೋಕ್ಕಾಗಲ್ಲ. ಯಾಕೆ ನೋಡೋಕ್ಕಾಗಲ್ಲ, ಇದು ಅವರಿಗೆ ಅಂದರೆ ಬೇರೆ ಯಾರೋ ಅಂದ್ಕೊಂಬೇಡಿ, ಎಲ್ಲರೂ ನಮ್ಮ ಲೈಫಿಗೆ ಹಾಕ್ಕೋಬೇಕು. ಯಾಕೆ ನಮಗೆ ನೋಡೋಕ್ಕಾಗಲ್ಲ, ಇನ್ನೊಬ್ರು ಯಾಕೆ ಬೇಕು ತೋರ್ಸೋಕ್ಕೆ ಅಂದಾಗ, ನಮಗೆ ನಮ್ಮ ವಿಚಾರಗಳನ್ನು ತಿಳ್ಕೊಂಡಿರಲ್ಲ, ನಮ್ಮ ಬಗ್ಗೆ ನಾವು ತಿಳ್ಕೊಂಡಿರಲ್ಲ, ನಮ್ಮ ಬಗ್ಗೆ ನಾವು ಕಮಿಟ್ಮೆಂಟಲ್ಲಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ನಮ್ಮ ಬಗ್ಗೆ ನಾವು ಭಯದಲ್ಲೇ ಇರ್ತೀವಿ. ಅಯ್ಯೋ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ. ಈ ಭಯದಲ್ಲಿ ನಮಗೆ ಅಲ್ಲಿ ಏನು ಸಾಧ್ಯತೆಗಳನ್ನ ನೋಡಬೇಕು ಅದು ನೋಡೋಕ್ಕಾಗಲ್ಲ. ಆದರೆ ಯಾವಾಗ ನಮಗೆ ಸಾಧ್ಯತೆಗಳನ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ನಾವು ನಮ್ಮನ್ನು ಅರಿತಾಗ. ಸೊ ಅದು ಇಲ್ಲಿ ಹೇಳ್ತಾ ಇರೋದು, ಯಾರು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿರ್ತೀವಿ ಅವರು ಎಲ್ಲವನ್ನ ಈಸಿಯಾಗಿ ನಿಭಾಯಿಸ್ತಾರೆ ಅಂತ, ಓವರ್ ಥಿಂಕಿಂಗು ಬರಲ್ಲ. ಸೊ ಹಾಗಾಗಿ ಅಬ್ರಹಂ ಮಾಸ್ಲೋ ಈ ರೀತಿ ಹೇಳಿದ್ದಾರೆ, ನಮಗೆ ಯಾವುದೇ ಸಂದರ್ಭದಲ್ಲಿ 2 ಆಯ್ಕೆಗಳಿರುತ್ತೆ. ಇದು ನಂಗೆ ತುಂಬ ಇಷ್ಟ. ಓಕೆ, ಪ್ರಗತಿಗಾಗಿ ಒಂದು ಹೆಜ್ಜೆ ಮುಂದೆ ಇಡೋದು ಅಥವಾ ಭದ್ರತೆಯ ಹೆಸರಿನಲ್ಲಿ ಒಂದು ಹೆಜ್ಜೆ ಹಿಂದೆ ಇಡೋದು. ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಆಯ್ಕೆ ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಏನು ಆಯ್ಕೆ ಅಂತ ಅಂದರೆ, ಏನೇ ಒಂದು ಇನ್ಸಿಡೆಂಟ್ ಆದಾಗ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಾನು ಪ್ರಗತಿ ಕಡೆಗೆ ಹೋಗ್ಬಿಡ್ಲಾ, ಡೆವಲಪ್ಮೆಂಟ್ ಕಡೆಗೆ ಹೋಗ್ಲಾ ನನ್ನ ಜೀವನದ್ದು ಅಂತ ಒಂದು ಹೆಜ್ಜೆ, ಇಲ್ಲ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ಟು ಆ ದಾರಿಯಲ್ಲಿ ರಿಸ್ಕ್ ಇರುತ್ತೆ, ಆ ದಾರಿ ಕಷ್ಟ, ಅದರಲ್ಲಿ ಸ್ವಲ್ಪ ಅವಮಾನಗಳಿರುತ್ತೆ, ಅದರಲ್ಲಿ ಸ್ವಲ್ಪ ಕಷ್ಟಪಡಬೇಕು, ಹೆಚ್ಚು ಕೆಲಸ ಮಾಡಬೇಕು, ಅದ್ರ ಬದಲು ಇದೇ ಓಕೆ ಬಿಡು ಅಂಥೇಳಿ ಕಾಂಪ್ರಮೈಸ್ ಲೈಫ್ಗೆ ಹಿಂದಕ್ಕೆ ಬಂದುಬಿಡೋದು. ಪ್ರತಿ ಹಂತದಲ್ಲೂ, ಸಂಬಂಧದಲ್ಲಾಗಿರ್ಬೋದು, ಹಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಆಧ್ಯಾತ್ಮದಲ್ಲಾಗಿರ್ಬೋದು, ಕಲಿಕೆಯಲ್ಲಾಗಿರ್ಬೋದು, ಎಲ್ಲ ಕಡೆನೂ ಈ 2 ಪಾಯಿಂಟ್ ಏನಿದೆ, ವ್ಯೂ ಪಾಯಿಂಟ್, ಇದು ಎಲ್ಲರ ಲೈಫಲ್ಲೂ ಬರುತ್ತೆ. ಈಗ ಎಕ್ಸಾಂಪಲ್ ಕೊಡ್ತೀನಿ. ಕಲಿಕೆ ವಿಚಾರದಲ್ಲಿ ನಾನೀಗ ನಿಂತಿದ್ದೀನಿ. ಸೊ ಈಗ ನನ್ನ ಮುಂದೆ ಒಂದು ಕೋರ್ಸ್ ಇದೆ, ನಾನೊಂದು ಕೋರ್ಸಿಗೆ ಜಾಯ್ನ್ ಆಗಬೇಕು. ನನಗೆ ಒಂದು ಸಲ ಅನಿಸುತ್ತೆ,
ಬಿಡು ಸುಮ್ಮನೆ ಅದನ್ನು ಕಲಿತು ಮತ್ತೆ ಮತ್ತೆ ಕಲ್ತ್ಕೊಂಡು ಹೋಗ್ತಾನೆ ಇರಬೇಕು, ಯಾಕೆ ಸುಮ್ಮನೆ ಅವೆಲ್ಲ, ಮತ್ತು ಅದಕ್ಕೆ ಟೈಮ್ ಕೊಡಬೇಕು, ಅದಕ್ಕೆ ಎಕ್ಸ್ಟ್ರಾ 2 ಅವರ್ ಓದಬೇಕು, ಅದಕ್ಕೆ ಎಕ್ಸಾಮ್ಸ್ ಬರಿಬೇಕು, ಅದೆಲ್ಲ ಯಾಕೆ ಬೇಕು, ಇವಾಗ ಏನಿದೆ ಅದರಲ್ಲೇ ಹೆಂಗೋ ಸೆಕ್ಯೂರಾಗಿ ಲೈಫ್ ನಡೆಸ್ಬಿಟ್ರೆ ಸಾಕು ಅಂತ ಒಂದು ಹೆಜ್ಜೆ ಹಿಂದೆ ಬರೋದು. ಇವೆರಡರ ಮಧ್ಯದಲ್ಲಿ ನಾನು ಏನು ಮಿಸ್ ಮಾಡ್ಕೊಳ್ತೀನಿ ಅಲ್ಲ, ಅದು ನಂಗೆ ಅರಿವಾಗೋದೇ ಇಲ್ಲ. ಆ್ಯಂಡ್ ಇವೆರಡರ ಮಧ್ಯದಲ್ಲಿ ನಾನು ಏನು ಆಯ್ಕೆ ಮಾಡ್ಕೊಳ್ತೀನಿ ಅದೇ ನನ್ನ ಜೀವನ ಆಗುತ್ತೆ. ಹಾಗೆ ಎಲ್ಲದರಲ್ಲೂ ಕೂಡ ಈಗ ಒಂದು 10 ಕಿಲೋಮೀಟರ್ಸ್ ಓಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅಥವಾ 1 ಕಿಲೋಮೀಟ್ರ್ ಡೈಲಿ ಓಡಬೇಕು ಅಂತ. ಬಿಡು 1 ಕಿಲೋಮೀಟ್ರ್ ಓಡಿದ್ರೆ ಏನೋ ಬೆನಿಫಿಟ್ ಇದೆ ನನಗೆ, ಬಟ್ ಕಾಲು ನೋವುತ್ತಲ್ಲ, ಈಗ ಸದ್ಯಕ್ಕೆ ಸೇಫ್ಟಿ, ಸೊ ಹಿಂದಕ್ಕೆ ಬಂದುಬಿಡೋದು. ಇದೇ ಥರ ಎಲ್ಲದರಲ್ಲೂ ಕೂಡ ಸಂಬಂಧಗಳಲ್ಲೂ ಹೀಗೆ ಮಾಡ್ಕೋತೀವಿ, ಹಣಕಾಸಲ್ಲೂ ಹೀಗೆ ಮಾಡ್ಕೋತೀವಿ. ಹಾಗಾಗಿ ಎರಡರ ಮಧ್ಯ ನಾವು ಸರಿಯಾಗಿ ಹೆಜ್ಜೆ ಇಡಬೇಕಾಗಿದೆ. ಆದರೆ ಬಹುತೇಕರು ಎರಡೇದನ್ನೇ ಆಯ್ಕೆ ಮಾಡ್ಕೋತಾರೆ, ಸೆಕೆಂಡ್ ಒನ್ನೇ ಆಯ್ಕೆ ಮಾಡ್ಕೊತಾರೆ. ಯಾಕಂದರೆ ಸಾಮಾನ್ಯವಾಗಬೇಕಲ್ವ ಅದಕ್ಕೆ ಅಂತ. ಓಕೆ, ಮನುಷ್ಯ ಮೂಲತಃ ಬದಲಾವಣೆಯ ವಿರೋಧಿ. ಎಷ್ಟು ಚೆನ್ನಾಗಿದೆ ನೋಡಿ, ಮನುಷ್ಯ ಮೂಲತಃ ಬದಲಾವಣೆಯ ವಿರೋಧಿ, ಕೊನೆ ಪಕ್ಷ ತಮ್ಮನ್ನು ತಾವು ಅರಿತುಕೊಳ್ಳುವಂತಹ ಧೈರ್ಯನೂ ಮಾಡಲ್ಲ ಅಂತ. ಇದು ನಿಜವಾಗ್ಲೂ ಸತ್ಯ. ನಮ್ಮನ್ನು ನಾವು ಒಪ್ಕೊಳ್ಳೋಕ್ಕೆ ಧೈರ್ಯ ಬೇಕು. ನನ್ನ ತಪ್ಪುಗಳನ್ನು, ನನ್ನ ವೀಕ್ನೆಸ್ನ, ನನ್ನನ್ನು ನಾನು ಒಪ್ಕೊಳ್ಳೋಕ್ಕೆ ಧೈರ್ಯ ಬೇಕು. ಯಾಕಂದರೆ ಎಲ್ಲರೂ ಬರೀ ನಾವು ಬೇರೆಯವ್ರ ಮನೆ ಕಿಟಕಿ ನೋಡೋದೇ ಆಗುತ್ತೆ, ನಮ್ಮ ಮನೆ ಕಿಟಕಿ ನಾವು ನೋಡ್ಕೊಳ್ಳೋದೇ ಇಲ್ಲ, ಕಿಟಕಿ ಒಳಗಡೆ ನೋಡ್ಕೊಳ್ಳೋದೇ ಇಲ್ಲ. ಅವ್ರ ಮನೇಲಿ ಹಾಗೆ, ಇವ್ರ ಮನೇಲಿ ಹಾಗೆ ಅಂತ. ಬಟ್ ನಮ್ಮ ಒಳಗಡೆ ನಮ್ಮನ್ನು ನಾವು ಒಪ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಧೈರ್ಯ ಬೇಕು. ತುಂಬ ಜನ ಬರೀ ಸುಳ್ಳು ಹೇಳ್ಕೊಂಡು, ಸುಳ್ಳು ಇನ್ ದ ಸೆನ್ಸ್ ಹೆಂಗೆ ಅಂದರೆ, ಈಗ ಮನೇಲಿ ಜಗಳ ಆಗ್ತಿರುತ್ತೆ, ನಾವು ತುಂಬ ಖುಷಿಯಾಗಿದ್ದೀವಿ. ನಾವು ತುಂಬ ಖುಷಿಯಾಗಿದ್ದೀವಿ ಅಂತ ಅಂದ್ಕೊಳ್ಳೋದ್ರಿಂದ ನಾವು ಖುಷಿ ಆಗ್ತೀವಿ. ಆದರೆ ಎಲ್ಲಿ ಹೋಗಿ ನಾವು ನಿಜವಾಗ್ಲೂ ಖುಷಿಯಾಗಿರಬೇಕು ಅಂತಿರುತ್ತೆ, ಅಲ್ಲಿ ಹೋಗಿ ನಾನು ಖುಷಿಯಾಗಿರೋದನ್ನು ಕಲಿಬೇಕಾಗಿದೆ ಅಲ್ವಾ. ನಾನು ಯಾರ ಹತ್ರ ಸತ್ಯ ಹೇಳಬೇಕು, ಅವ್ರ ಹತ್ರನಾರು ಸತ್ಯ ಹೇಳಬೇಕಲ್ವಾ. ಎಲ್ಲರ ಹತ್ರನೂ ಎಲ್ಲಿ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಮ್ಮ ವಿಚಾರಗಳನ್ನು ಹೊರಗಡೆ ಹಾಕ್ಕೊಂಡ್ಬಿಟ್ರೆ ಅಂದ್ಬಿಟ್ಟು, ಎಲ್ಲಿ ನಮ್ಮನ್ನು ನಾವು ಒಪ್ಕೊಂಡ್ಬಿಟ್ರೆ ನಾವು ಕೀಳಾಗ್ಬಿಡ್ತೀವಿ, ನಮ್ಮನ್ನು ನಾವು ಒಪ್ಕೊಂಡ್ಬಿಟ್ರೆ ನಮ್ಮನ್ನು ಡಿಗ್ರೇಡ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ನಮ್ಮನ್ನು ನಾವು ಒಪ್ಕೊಳ್ಳೋ ಧೈರ್ಯ ಮಾಡೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವಲೋಕಿಸಿದಾಗ ಪ್ರತಿಯೊಬ್ಬರೂ ತಮ್ಮದೇ ಆದ ದೇಹ, ಮನಸ್ಸು, ಮನೋಭಾವನೆ, ಭೌತಿಕ ಲಕ್ಷಣ ಹಾಗೂ ವೈಶಿಷ್ಟ್ಯತೆಗಳನ್ನು ಹೊಂದಿರ್ತಾರೆ. ಆದರೆ ಮೂಲತಃ ನಮಗೆಲ್ಲ ಮುಖ್ಯವಾಗಿ ಇರಬೇಕಾಗಿದ್ದು ಏನು ಗೊತ್ತಾ, ನಮ್ಮ ಪರಿಚಯವೇ ನಮಗಿರಲ್ಲ. ಆದರೆ ಮುಖ್ಯವಾಗಿರಬೇಕಾಗಿದ್ದು ನಮ್ಮ ಪರಿಚಯ. ನಮಗೆ ನಮ್ಮ ದೇಹದ ಬಗ್ಗೆ, ಮನಸ್ಸು, ಮನೋಭಾವನೆ ಎಲ್ಲರೂ ವಿಭಿನ್ನ ವೈಶಿಷ್ಟ್ಯತೆಗಳನ್ನು ಹೊಂದಿರ್ತಾರೆ. ಆದರೆ ಮುಖ್ಯವಾಗಿ ನಾವು ಯಾರು ಪರಿಚಯ ಮಾಡ್ಕೋಬೇಕು ಅಂದರೆ ನಮ್ಮ ಪರಿಚಯ ನಾವು ಮಾಡ್ಕೋಬೇಕು. ಆ್ಯಂಡ್ ನಂಗೆ ಖುಷಿ ಆಗ್ತಿರೋದೇನೆಂದರೆ, ನಾನು ಯಾಕೆ ಹೀಗೆ ಅಂತ ನಮ್ಮ ಒಂದು 3 hours to 2 days ವೆಬಿನಾರ್ ಬರುತ್ತೆ, ಅದರಲ್ಲಿ ನಾನು ಯಾಕೆ ಹೀಗೆ, ಬನ್ನಿ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋಣ ಅನ್ನೋದೇ ನಮ್ಮ ಪ್ರೋಗ್ರಾಮ್. ಆ್ಯಂಡ್ ಭಾವನೆಗಳಿಗೊಂದು ಶಾಲೆ, ಪ್ರತಿದಿನ ಕನ್ನಡಿ ಮುಂದೆ ನಿಂತು ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋದೇ ಭಾವನೆಗಳಿಗೊಂದು ಶಾಲೆ ಕಲಿಸ್ತಾ ಇರೋದು. ಬೆಳಗ್ಗೆಯಿಂದ ರಾತ್ರಿ ತನಕ ಕನ್ನಡಿ ಮುಂದೆ ಇಟ್ಕೊಳ್ಳೋದು. ಓಕೆ, ಅಂದರೆ ಮೇಕಪ್ ಮಾಡ್ಕೊಳ್ಳೋಕ್ಕಲ್ಲ, ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ. ಯಾವ ಕನ್ನಡಿ? ನಮ್ಮ ಅಂತರಂಗದ ಕನ್ನಡಿ. ಅದು ತುಂಬ ಮುಖ್ಯವಾಗಿದೆ. ನಾವು ಯಾರು, ನಾವು ಇಲ್ಲಿರುವ ಕಾರಣವೇನು, ಯಾಕೆ ಇಲ್ಲಿದ್ದೀವಿ, ನಾವು ಯಾವತ್ತಾದ್ರೂ ಕೇಳ್ಕೊಂಡಿದ್ದೀವಿ ನಾವು ಯಾಕೆ ಇಲ್ಲಿ ಹುಟ್ಟಿದ್ದೀವಿ ಅಂತ? ಓಕೆ, ಇವಾಗ ಕೇಳ್ಕೊಳ್ತಾ ಇದ್ದೀರಾ, ನಮ್ಮ ಸ್ಕೂಲಲ್ಲಿರೋರು ಗೊತ್ತು ನನಗೆ. ಬಟ್ ಇನ್ನು ತುಂಬ ಜನಕ್ಕೆ ಈ ಕ್ವೆಶನ್ನೇ ಹಾಕ್ಕೊಂಡಿಲ್ಲ. ನಮ್ಮ ಜೀವನದ ಉದ್ದೇಶ ಏನು ನನ್ನ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ನಾನಿನ್ನ ಬದುಕಿದ್ದೀನಿ? ಎಷ್ಟೊಂದು ಜನ ಸಾಯ್ತಿದ್ದಾರೆ, ಬಟ್ ನಾನಿನ್ನ ಬದುಕಿದ್ದೀನಿ ಯಾಕೆ? ಇಂತಹ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಯಾರೂ ಒಳಗಾಗೋದಿಲ್ಲ. ಕಾರಣ ಇವುಗಳನ್ನು ಆಧ್ಯಾತ್ಮಿಕ ಪ್ರಶ್ನೆಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ಸತ್ಯ. ನಾನೇನಾದರೂ ಇದನ್ನು ನಾರ್ಮಲ್ ಪೀಪಲ್ಗಳಿಗೆ ಮಾತಾಡೋಕ್ಕೆ ಹೋದರೆ, ನೀನು ಸುಮ್ಮನೆ ಫಿಲಾಸಫಿ ಎಲ್ಲ ಮಾತಾಡಬೇಡ ಅಂತಾರೆ. ಸತ್ಯ ಏನು ಗೊತ್ತಾ, ನಾನು ಯಾರ ಜೊತೆಗೂ ಹೊರಗಡೆ ಮಾತಾಡೋಕ್ಕೆ ಹೋಗಲ್ಲ, ಮೊದಲನೇದು. ಎರಡನೇದು, ಯಾರಿಗೂ ಗೈಡೇ ಮಾಡಲ್ಲ. ಓಕೆ, ನಮ್ಮ ಕ್ಲಾಸ್ಗೆ ಅಡ್ಮಿಷನ್ ಆಗಿ ಬಂದವ್ರ ಹತ್ರ ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಅದು ಬಿಟ್ಟು ಹೊರಗಡೆ ಅವ್ರು ಎಷ್ಟೇ ಪ್ರಾಬ್ಲಮ್ ಹೇಳ್ತಾ ಇದ್ರು ಹೌದಾ ಓಕೆ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ಕಾರಣ ಏನು ಗೊತ್ತಾ, ನಾನು ಅವ್ರಿಗೇನಾದರೂ ಹೇಳಕ್ಕೆ ಹೋಗ್ಬಿಟ್ರೆ ಮತ್ತೆ ಅವ್ರು ನನ್ನ ಹತ್ರ ಏನೂ ಹೇಳಲ್ಲ, ಮೊದಲನೇದು. ಎರಡನೇದು, ಏನೋ ಹೇಳಿ ಏನೂ ಯೂಸ್ ಇಲ್ಲ. ಯಾಕಂದರೆ ಸುಮ್ಮನೆ ಕುಯ್ತಾರೆ, ಸುಮ್ಮನೆ ಆಧ್ಯಾತ್ಮ ಅಂತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅಂತ. ಯಾಕಂದರೆ ನಾನು ಕೇಳಿಸ್ಕೊಂಡಿದ್ದೀನಿ ಮುಂಚೆ ನಾನೇ ಹೇಳಕ್ಕೆ ಹೋಗ್ತಿದ್ದೆ. ಈಗ ನನಗೂ ಮೆಚ್ಯೂರಿಟಿ ಬಂದಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಸೊ ಆಧ್ಯಾತ್ಮದ ಪ್ರಶ್ನೆಗಳು ಅಂತ ಅದನ್ನು ಸೈಡಿಗೆ ಇಟ್ಬಿಡ್ತೀವಿ. ಆದರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಮಾತ್ರ ಅದು ಸೀಮಿತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗೆ ನೋಡಿದ್ರೆ ಆಧ್ಯಾತ್ಮ ಅಂದರೆ
ಆತ್ಮವನ್ನು ಅಥವಾ ತನ್ನನ್ನು ತಾನು ಅರಿಯುವುದು ಎಂದರ್ಥ. ಆಧ್ಯಾತ್ಮ ಅಂದರೆ ಇನ್ನೇನು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮ. ಆಧ್ಯಾತ್ಮ ಅಂದರೆ ನಾವು ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸ್ಪಿರಿಚುವಲ್ ಕ್ಲಾಸ್ ಅಂತ ನಾನೇನಾದ್ರು ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಮ್ಯಾಮ್ ಮನಿ ಕ್ಲಾಸ್ ಯಾವಾಗಿರುತ್ತೆ ಮ್ಯಾಮ್, ಆವಾಗ ನಾನು ಜಾಯ್ನ್ ಆಗ್ತೀನಿ, ಸ್ಪಿರಿಚುವಲ್ ಕ್ಲಾಸ್ ನನಗೆ ಬೇಡ ಅಂತಾರೆ ಕೆಲವರು. ಬಟ್ ಸತ್ಯ ಗೊತ್ತಿಲ್ಲ, ಸ್ಪಿರಿಚುವಲ್ ಕ್ಲಾಸೇ ಎಲ್ಲದಕ್ಕೂ ಬುನಾದಿ ಅಂತ. ಸ್ಪಿರಿಚುವಲ್ ಕ್ಲಾಸ್ನ ಅಂದರೆ ನಾವು ಆಧ್ಯಾತ್ಮಕ್ಕೆ ಹೋಗಿಬಿಟ್ರೆ, ಆಧ್ಯಾತ್ಮನ ನಾವು ಫೌಂಡೇಶನ್ ಆಗಿ ಇಟ್ಕೊಂಡ್ರೆ ಅದ್ರ ಮೇಲೆ ನೀವು ಹಣಕಾಸಿನ ಒಂದು ಅಂತಸ್ತು, ಆಮೇಲೆ ಆರೋಗ್ಯದ ಒಂದು ಅಂತಸ್ತು, ಸಂಬಂಧಗಳ ಅಂತಸ್ತನ್ನು ಬಿಲ್ಡಿಂಗ್ನ ಕಟ್ಕೊಂಡು ಹೋಗ್ಬೋದು. ಫೌಂಡೇಶನ್ನೇ ಆಧ್ಯಾತ್ಮ ಆಗಬೇಕು. ಬಟ್ ನಮಗೆ ಆ ಕಲ್ಪನೆ ತಪ್ಪಾಗ್ಬಿಟ್ಟಿದೆ. ಆಧ್ಯಾತ್ಮ ಅಂದರೆ ಅವೆಲ್ಲ ಯಾರಿಗೆ ಬೇಕು, ದುಡಿಬೇಕು, ದುಡ್ಡು ಮಾಡಬೇಕು, ದುಡಿಯೋಕ್ಕೂ ಆಧ್ಯಾತ್ಮ ಬೇಕು, ಆ ದುಡ್ಡನ್ನು ಉಳಿಸ್ಕೊಳ್ಳೋಕ್ಕೂ ಆಧ್ಯಾತ್ಮ ಬೇಕು, ಕೆಲಸ ಮಾಡೋಕ್ಕೂ ಆಧ್ಯಾತ್ಮ ಬೇಕು. ಆಧ್ಯಾತ್ಮ ಅಂದರೆ ಏನು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇದನ್ನು ಆಧ್ಯಾತ್ಮದ ಪ್ರಶ್ನೆಗಳು, ಯಾಕೆ ಹುಟ್ಟಿದ್ಯಾ, ನನ್ನ ಉದ್ದೇಶ ಏನು, ಯಾವ ಉದ್ದೇಶಕ್ಕಾಗಿ ನಾ ಬದುಕಿದ್ಯಾ ಅಂತ ಕೇಳಿಬಿಟ್ರೆ ಇವೆಲ್ಲ ಸುಮ್ಮನೆ ಸನ್ಯಾಸಿ ಆಗೋವಂಥ ಪ್ರಶ್ನೆಗಳು ಅಂತ ಹೇಳ್ಬಿಡ್ತಾರೆ. ಓಕೆ, ಸೊ ಹಾಗಾಗಿ ನಾವು ಮಾತ್ರ ಸದಾ ನಮ್ಮ ಬಾಹ್ಯ ಜೀವನದ ಕುರಿತು ಹಾಗೂ ಇತರರ ಕುರಿತು ಚಿಂತಿಸ್ತಾ ನೇರವಾಗಿ ಜೀವಿಸದೆ ಪರೋಕ್ಷವಾಗಿ ಜೀವಿಸ್ತಾ ಇದ್ದೀವಿ. ಡೈರೆಕ್ಟಾಗಿ ನಾವು ಬದುಕ್ತಾನೇ ಇಲ್ಲ, ಬರೀ ಇಂಡೈರೆಕ್ಟಾಗೇ ಬದುಕ್ತಾ ಇದ್ದೀವಿ. ಅದು ಅರ್ಥನೇ ಆಗ್ತಾ ಇಲ್ಲ ತುಂಬ ಜನಕ್ಕೆ. ನಾವು ಇಂಡೈರೆಕ್ಟಾಗಿ ಬದುಕ್ತಾ ಇದ್ದೀವಿ, ಪರೋಕ್ಷವಾಗಿ ಬದುಕ್ತಾ ಇದ್ದೀವಿ, ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ. ಸ್ವಲ್ಪ ಸಮಯ ಕೊಟ್ಟು ನಿಮ್ಮನ್ನು ನೀವೇ ವ್ಯಕ್ತಿ ಕೇಂದ್ರಿತ ದೃಷ್ಟಿಕೋನದ ಪ್ರಕಾರ ಅವಲೋಕಿಸಿ ನೋಡಿ. ಇದನ್ನು ನಾವು NLPಲಿ ಏನು ಮಾಡ್ತೀವಿ ಅಂದರೆ, ನಾನಿಲ್ಲಿ ಕೂತ್ಕೊಂಡಿರ್ತೀನಿ, ನನ್ನ ಹಾಗೆ ಇರೋ ಇನ್ನೊಬ್ಬರನ್ನ ಮುಂದೆಗಡೆ ಕ್ರಿಯೇಟ್ ಮಾಡ್ಕೊಳ್ತೀವಿ. ಮಾಡಿಕೊಂಡು ಆ ವ್ಯಕ್ತಿಯ ವೀಕ್ನೆಸ್ಸು, ಆ ವ್ಯಕ್ತಿಯ ಸ್ಟ್ರೆಂತು, ಆ ವ್ಯಕ್ತಿ ಏನು ಪೇನಲ್ಲಿದ್ದಾರೆ, ಆ ವ್ಯಕ್ತಿ ಯಾಕೆ ಸಫರ್ ಆಗ್ತಿದ್ದಾರೆ, ಅವ್ರು ಏನೋ ಒಂದು ತಪ್ಪನ್ನು ಅಥವಾ ಏನೋ ಮನಸ್ಸಲ್ಲಿರೋದನ್ನು ಮುಕ್ತವಾಗಿ ಹೇಳ್ಕೊತಾ ಇಲ್ಲ, ಎಲ್ಲಿ ನಾಟಕ ಮಾಡ್ತಾ ಇದ್ದಾರೆ, ಅವ್ರ ಎನರ್ಜಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅಂತ ನಾವೇ ನಮ್ಮ ಒಂದು ಪ್ರತಿರೂಪನ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ನೋಡ್ತಾ ಹೋಗ್ತೀವಿ. ಇದೆಲ್ಲ ಪ್ರೊಸೆಸ್ ನಾನು ಮಾಡಿದ್ದೀನಿ. ಆ್ಯಂಡ್ ತುಂಬಾ ಬೆನಿಫಿಟ್. ಅಂದರೆ ಇದನ್ನು ಮಾಡೋಕ್ಕೆಲ್ಲ ಒಂದು ಕರೆಕ್ಟಾಗಿ ಪ್ರೊಸೆಸ್ ಬೇಕು, ಹೇಗೆಗೋ ಮಾಡೋದಲ್ಲ. ಬಟ್ ನಾರ್ಮಲಿ ಕೂಡ ನಾವು ಜಸ್ಟ್ ಈ ಪ್ರಶ್ನೆಗಳನ್ನು ಹಾಕ್ಕೋಬೋದು. ಓಕೆ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ, ಇದು ನಾನು ಮಾಡ್ಬೋದಾ ಬೇಡವಾ, ಇದರಿಂದ ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರಿಗೆ ಒಳ್ಳೇದಾಗ್ತಾ ಇದೆ, ನಿಜವಾಗ್ಲೂ ನನಗೆ ತೃಪ್ತಿ ಇದೆಯಾ ಈ ಕೆಲಸದಲ್ಲಿ, ನಾನು ಈ ಕೆಲಸನ ಮಾಡೋದ್ರ ಮಧ್ಯೆ ಸಿಕ್ಕಾಪಟ್ಟೆ ನಾಟಕ ಮಾಡ್ತಾ ಇದ್ದೀನಾ, ನನ್ನ ಎನರ್ಜಿ ವೇಸ್ಟ್ ಆಗ್ತಾ ಇದೆಯಾ, ಎಲ್ಲವನ್ನ ನಾನು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಅಲ್ವಾ. ವ್ಯಕ್ತಿ ಕೇಂದ್ರಿತ ದೃಷ್ಟಿಕೋನದಲ್ಲಿ ನೋಡಿ ಅಂತ ಹೇಳ್ತಿದ್ದಾರೆ. ನೀವು ಎಷ್ಟು ಅದೃಷ್ಟವಂತರು. ಭೂಮಿಯ ಮೇಲಿರುವ 84 ಲಕ್ಷ ಜೀವರಾಶಿಗಳಲ್ಲಿ ನೀವು ಅತ್ಯಂತ ಶ್ರೇಷ್ಠ ಜೀವರಾಶಿಯಾದ ಮಾನವನಾಗಿ ಹುಟ್ಟಿದ್ದೀರ. ನಿಮಗೆ ಎಲ್ಲ ಕಡೆಯಿಂದ ಕೂಡ ನಮಗೆ ಸರಿಯಾಗಿದೆ. ನಮಗೆ ಒಳ್ಳೆಯದು ಕೆಟ್ಟದ್ದು ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮನ್ನು ಇಷ್ಟಪಡುವ ಜನರಿದ್ದಾರೆ, ಸಮಾಜದಲ್ಲಿ ನಿಮಗೆ ಒಂದು ಸ್ಥಾನಮಾನವಿದೆ, ಹಾಗೂ ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಂಡು ನಿಮ್ಮ ಜೀವನ ಕಥೆಯ ನಾಯಕಿ ನೀವೇ ಆಗಿರುತ್ತೀರಿ. ಇಷ್ಟು ಸಾಕಲ್ವೇ ನಮ್ಮನ್ನು ನಾವು ಖುಷಿಯಾಗಿಡಲು ಅಲ್ವಾ. ಸೊ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಹೌದಲ್ವಾ. ನಾವು ಯಾಕೆ ನಾಯಿ ಆಗೋಟ್ಟಿಲ್ಲ, ನಾವು ಯಾಕೆ ಕತ್ತೆ ಆಗೋಟ್ಟಿಲ್ಲ, ಯಾವತ್ತಾದರೂ ಕೇಳ್ಕೊಂಡಿದ್ವಾ ಹೌದಲ್ವಾ ಅಂತ. ಅದಕ್ಕೊಂದು ಹೇಳ್ತೀವಿ, ಓ ಜನ್ಮದಲ್ಲಿ ಆಗಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಮನುಷ್ಯ ಆಗಿದ್ದೀನಿ ಅಂತ. ಓಕೆ, ಈ ಜನ್ಮದಲ್ಲಿ ಯಾಕೆ ಮನುಷ್ಯ ಆದ. ಸೊ ನಾವು ಯಾಕೆ ಕತ್ತೆ ನಾಯಿ ಏನೂ ಆಗಿ ಹುಟ್ಟಿಲ್ಲ ಅಂದರೆ, ನಾವು ಯಾಕೆ ಆ ಥರ ಹುಟ್ಟಿಲ್ಲ ಅಂದರೆ ದ ರೀಸನ್ ನಾವೇನೋ ಮಾಡೋಕ್ಕೆ ಬಂದಿದ್ದೀವಿ ಅಂತ ತಾನೇ ಅರ್ಥ. ಆದರೆ ಏನು ಮಾಡಿ ಹೋಗ್ತಾ ಇದ್ದೀವಿ ಅಂತ ನೋಡಬೇಕಾಗಿದೆ. ಸೊ ಎಷ್ಟು ಚೆನ್ನಾಗಿರುತ್ತೆ, ನಮ್ಮನ್ನು ಪ್ರೀತಿಸೋ ಜನ, ನಮ್ಮನ್ನು ಗೌರವಿಸೋ ಜನ, ನಮಗೆ ಆದಂಥ ಒಂದು ಸ್ಥಾನಮಾನ, ನಮ್ಮ ಸುತ್ತ ನಮ್ಮನ್ನು ಇಷ್ಟಪಡೋರು ಇದ್ದಾಗ, ನಮ್ಮ ಜೀವನನ ನಾವೇ ರೂಪಿಸ್ಕೊಂಡು ನಮ್ಮ ಲೈಫಲ್ಲಿ ನಾವೇ ಹೀರೋಯಿನ್ಸ್ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಖುಷಿಯಾಗಿರೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಬೇಕಾ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ನೀವೊಬ್ಬರು ಇಲ್ಲವಾದರೆ ನಿಮಗೆ ಪ್ರಪಂಚವೇ ಸುಳ್ಳು. ಎಂಥ ಮಾತಲ್ಲ. ಈ ಪ್ರಪಂಚದಲ್ಲಿ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನೀವೊಬ್ಬರು ಇಲ್ಲ ಅಂದರೂ ಕೂಡ ಪ್ರಪಂಚ ಅನ್ನೋದೇ ಸುಳ್ಳು. ಯಾಕಂದರೆ ಈ ಆತ್ಮಗಳಿಗೆ ಪ್ರಪಂಚದ ಬಗ್ಗೆ ಜ್ಞಾನ ಇರುತ್ತಾ, ಇಲ್ಲ ಅಲ್ಲ. ಸೊ ನಾನು ಬದುಕಿರೋದಕ್ಕೆ ನನಗೆ ಪ್ರಪಂಚ ಅಂತ ಇದೆ. ನಾನು ಹೋಗ್ಬಿಟ್ರೆ ಪ್ರಪಂಚನೇ ಸುಳ್ಳು ನನಗೆ. ಯಾಕಂದರೆ ನಾನು ಈ ಜಾಗದಲ್ಲೇ ನಾನು ಇರಲ್ಲ, ಪ್ರಪಂಚ ಅನ್ನೋದೇ ಇಲ್ಲ ಅಂದ್ಬಿಡ್ತೀನಿ ಬೇಕಾದರೆ ಅಲ್ವಾ. ಯಾಕಂದರೆ ನೀವು ಜೀವಿಸುತ್ತಿದ್ದೀರಿ ಎಂಬ ಕಾರಣದಿಂದ ಮಾತ್ರ ನೀವು ಈ ಪ್ರಪಂಚದಲ್ಲಿದ್ದೀರಿ. ನೀವು ಬದುಕಿದ್ದೀರಾ ಅಂತ ಈ ಪ್ರಪಂಚದಲ್ಲಿದ್ದೀರಾ, ಹಾಗೂ ಈ ಪ್ರಪಂಚವನ್ನು ಅನುಭವಿಸ್ತಾ ಇದ್ದೀರಾ. ಈ ಪ್ರಪಂಚವನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಅಸ್ತಿತ್ವ ಇಲ್ಲದ ದಿನ ನಿಮಗೆ ಪ್ರಪಂಚವೇ ಶೂನ್ಯ ಭಾವ ಆಗುತ್ತೆ. ನೀವಿಲ್ಲ ಅಂತಂದರೆ ಪ್ರಪಂಚನೇ ಶೂನ್ಯ ಅನಿಸುತ್ತೆ ನಿಮಗೆ. ಇದು ಸರಿ ತಾನೇ. ನೀವೇ ಹೋದ ಮೇಲೆ ಈ ಪ್ರಪಂಚದ
ಗೊಡುವೆ ನಿಮಗೆ ಬೇಕೆಂದರೂ ಲಭ್ಯವಿರೋದಿಲ್ಲ. ಈ ಪ್ರಪಂಚದಲ್ಲಿ ಏನೆಲ್ಲ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಅದೆಲ್ಲ ಬೇಕು ಅಂದ್ರೂ ನಿಮಗೆ ಸಿಗಲ್ಲ ನೀವಿಲ್ಲ ಅಂದಮೇಲೆ. ಅದು ನೀವು ಪ್ರೀತಿಸಿದ ಕುಟುಂಬ ಇರ್ಬೋದು, ಗಳಿಸಿದ ಸ್ನೇಹ ಇರ್ಬೋದು, ಕೂಡಿಟ್ಟ ಆಸ್ತಿ ಅಂತಸ್ತಿರ್ಬೋದು. ಆದ್ದರಿಂದ ಈ ಜೀವನ ಪಯಣ ಕೊನೆಯಾಗುವಷ್ಟರಲ್ಲಿ ನಮ್ಮನ್ನು ನಾವು ಅರಿಬೇಕಾಗಿದೆ. ನಾನು ಯಾಕೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂದರೆ ವೆರಿ ಇಂಪಾರ್ಟೆಂಟ್. ನಾನು ಆಧ್ಯಾತ್ಮದ ಒಂದು ಕ್ಲಾಸ್ಗೆ ಜಾಯ್ನ್ ಆದಾಗ ಬಿಗಿನಿಂಗಲ್ಲಿ ನನಗೇನು ಅನ್ನಿಸ್ತಾ ಇತ್ತು, ಒಂಥರ ಲೈಕ್ ಏನೋ ಒಂದು ಡಿಪ್ರೆಷನ್ನಲ್ಲಿದ್ದೆ, ಏನೋ ಒಂದು ಬೆಳಕು ಕಾಣಿಸ್ತು ಅಂತ ಶುರು ಮಾಡಿದೆ. ಹಾಗಂತ ಏನು ಸರಿ ಹೋಗಲಿಲ್ಲ. ಅದನ್ನು ನನಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಂಡು ಮತ್ತದೇ ಕೆಲಸಗಳನ್ನ ನನಗೆ ಹೆಂಗೆ ಬೇಕು ಹಂಗೆ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ಮುಂದುವರೆದೆ, ಇಲ್ಲ ಇಲ್ಲೇನೋ ಮಿಸ್ ಆಗ್ತಾಯಿದೆ, ನಾನೇನೋ ಮಾಡಬೇಕಾಗಿದೆ, ಯಾಕೋ ಏನೋ ಸರಿ ಹೋಗ್ತಾ ಇಲ್ಲ ಅನಿಸ್ತು. ಇನ್ನೊಂದು ಸ್ವಲ್ಪ ಡೆವಲಪ್ ಅಂದರೆ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ನನ್ನ ಸತ್ಯಗಳನ್ನ ಒಪ್ಕೊಳ್ಳೋಣ, ನನ್ನ ಬೇರೆಯವ್ರ ಹತ್ರ ಸತ್ಯಗಳನ್ನ ಒಪ್ಕೊಳ್ಳೋದಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಬಗ್ಗೆ ನಾನೇ ಕರೆಕ್ಟಾಗಿ ಒಪ್ಕೋಬೇಕಾಗಿದೆ, ನನಗೇನು ಇಷ್ಟ ಆಗ್ತಿಲ್ಲ, ಏನು ಇಷ್ಟ ಆಗ್ತಿದೆ, ನಾನು ಏನಲ್ಲ ಅಂತ. ಸೊ ಅದನ್ನು ಆ ಪ್ರಾಕ್ಟೀಸ್ನ ಮಾಡ್ತಾ ಬಂದೆ. ಅದಾದ ಮೇಲೆ ಹಾಗೆ ಹಂತ ಹೋಗ್ತಾ ಅರಿವಾಗ್ತಾ ಬರ್ತು, ಇಷ್ಟು ಸರಳವಾಗಿರೋ ಜೀವನನ ಎಷ್ಟು ಕ್ರಿಟಿಕಲ್ ಮಾಡ್ಕೊಂಡ್ಬಿಟ್ಟಿದ್ದೀವಲ್ವ ನಾವು. ಎಲ್ಲರೂ ಮುಂದೆ ಏನೋನೋ ತೋರ್ಸೋಕ್ಕೋಗಿ ಯಾಕೆ ಬೇಕೋ ಅಷ್ಟೆಲ್ಲ ನಾವು ನಟನೆ ಮಾಡುವಂಥದ್ದು ಏನಿದೆ. ಸೊ ನನ್ನ ಪಯಣ ನಾನು ಮಾಡಬೇಕು, ಈ ಭೂಮಿ ಮೇಲೆ ನಾನು ಯಾಕೆ ಹುಟ್ಟಿದ್ದೀನಿ ಗೊತ್ತಿಲ್ಲ ನನಗೆ ಅಂತ ಕುತ್ಕೊಳ್ಳೋದಲ್ಲ, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಹುಡುಕಬೇಕು. ಆ ಹುಡುಕ್ಬಿಟ್ಟು ಅದು ಗೊತ್ತಾಗುತ್ತೆ ನಮಗೆ. ತುಂಬ ಜನ ಕೇಳ್ತಾರೆ, ಹೆಂಗೆ ಮೇಡಮ್ ಲೈಫ್ ಪರ್ಪಸ್ ಕಂಡುಹಿಡಿಯೋದು ಅಂತ. ಲೈಫ್ ಪರ್ಪಸ್ನ ಕಂಡುಹಿಡಿಬೇಡಿ, ಜೀವನನ ಜೀವಿಸಿ, ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಗೊತ್ತಾಗುತ್ತೆ. ಓಕೆ. ಆ್ಯಂಡ್ ಅದನ್ನು ಮಾಡ್ತಾ ನನಗೆ ಗೊತ್ತಾಯಿತು. ಸೊ ನನ್ನ ಪರ್ಪಸ್ ಬೇರೆ ಇದೆ ಅಂತ. ಸೊ ಆ ಪರ್ಪಸ್ಗೋಸ್ಕರ ನಾನು ಕೆಲಸ ಮಾಡೋಕ್ಕೆ ಶುರುವಾದಾಗ ಆತ್ಮತೃಪ್ತಿ ಸಿಕ್ತು. ಆ ಆತ್ಮತೃಪ್ತಿ ನನಗೆ ಇನ್ನಷ್ಟು ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಕೊಡ್ತಿದೆ, ಕನಸುಗಳಿಗೆ ಸ್ಪಷ್ಟತೆ ಕೊಡ್ತಾ ಇದೆ. ಕೊನೆಗೆ ನನಗಿರೋದು ಒಂದೇ, ಈ ಭೂಮಿಯಿಂದ ನಾನು ಹೊರಗಡೆ ಹೋಗಬೇಕಾದ್ರೆ ಆ ಒಂದು ಮೋಕ್ಷನ ತೊಗೊಂಡು ಹೋಗಬೇಕು ಅಂತ. ಓಕೆ. ಸೊ ಇದು ಆಧ್ಯಾತ್ಮ ಅಲ್ಲ, ಇದೇ ಜೀವನ ಅಂತ ಹೇಳ್ತಾ ಇದ್ದೀನಿ. ಓಕೆ. ಹಾಗಾದರೆ ನಮ್ಮೊಳಗಿರೋ ವಜ್ರ ಯಾವುದು? ನೀವು ಸ್ವಲ್ಪ ನಿಮ್ಮ ಅಂತರಂಗಕ್ಕೆ ಹೋಗಿ ನಿಮ್ಮನ್ನು ಕುರಿತು ಯೋಚಿಸಿದ್ದಲ್ಲಿ ನಿಮ್ಮ ಮಹತ್ವ ನಿಮಗೆ ಅರ್ಥವಾಗುತ್ತೆ. ಹಾಗೂ ಇದರಿಂದ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಲು ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ವೈಶಿಷ್ಟ್ಯತೆಯನ್ನು ಹೊಂದಿರ್ತಾರೆ. ಆದರೆ ಕೆಲವರು ಮಾತ್ರ ನಮ್ಮಲ್ಲಿರುವಂತಹ ಯೂನಿಕ್ನೆಸ್ನ ಕಂಡಿಡ್ಕೊಂಡು ಅದರಂತೆ ಗುರಿನ ಇಟ್ಕೊಂಡು ಅದನ್ನು ಅವರ ಗುರಿಗೋಸ್ಕರ ಬಳಸ್ಕೊಂಡು ಜೀವನನ ಸಾರ್ಥಕ ಮಾಡ್ಕೊಳ್ತಾರೆ. ಅಂಥವರು ಮಾತ್ರ ಇತರರಿಗೆ ಮಾರ್ಗದರ್ಶನ ಮಾಡಿ ಪುಣ್ಯಜೀವಿಗಳು ಕೂಡ ಆಗ್ತಾರೆ. ಇದನ್ನು ಸಾಧಿಸಲು ಯಾವುದೇ ವಿಜ್ಞಾನ, ವೈದ್ಯಕೀಯ ಪರೀಕ್ಷೆ ಅಗತ್ಯ ಇಲ್ಲ. ಓದಬೇಕು, ಎಕ್ಸಾಮ್ಸ್ ಬರೀಬೇಕು ಅಥವಾ ಏನೋ ಒಂದು PhD ಮಾಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ. ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ, ನಿಮಗೋಸ್ಕರ ಸ್ವಲ್ಪ ಸಮಯ ಎತ್ತಿಡಿ. ಏಕಾಗ್ರತೆಯಿಂದ ನಿಮ್ಮ ಅಂತರಂಗದ ಕುರಿತು ಧ್ಯಾನ ಮಾಡಿ, ನಿಮ್ಮ ಇನ್ನರ್ ಜರ್ನಿ ಮಾಡಿ, ನೀವೇನು ಅಂತ ತಿಳ್ಕೊಳ್ಳಿ, ನಿಜ ನೀವೇನು ಅಂತ ತಿಳ್ಕೊಳ್ಳಿ. ನಿಮಗೆ ಗೊತ್ತು, ಬಟ್ ಅದನ್ನು ಒಪ್ಕೊಳ್ಳಿ, ಹೊರಗಡೆ ಅಲ್ಲ, ನಿಮಗೆ ನೀವು ಒಪ್ಕೊಳ್ಳಿ. ಓಕೆ. ಇದರಿಂದ ಮನಸ್ಸು ನಿರಾಳವಾಗಿ ನಿಮ್ಮ ಆಂತರ್ಯವನ್ನು ನೀವೇ ಅವಲೋಕಿಸಿ ನಿಮ್ಮ ಗುರಿ ಉದ್ದೇಶ ಚಿತ್ರಣ ಕಾಣುತ್ತೆ. ನಾನು ಅದನ್ನೇ ಹೇಳಿದ್ದು, ಹೋಗ್ತಾ ನನ್ನ ಕನಸು ಸ್ಪಷ್ಟವಾಯಿತು ಅಂತ. ಓಕೆ. ಇದರಿಂದ ಬೇಡವಾದ ಗೊಂದಲಗಳು ಮನಸ್ಸಿನಿಂದ ಹೊರಹಾಕಿದಾಗ ಕಾಲಾನುಕ್ರಮದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆತ್ಮವೇ ತಿಳಿಸತ್ತೆ. ನಾನು ನಮ್ಮ ಕ್ಲಾಸಲ್ಲಿ ಕೆಲವರು ಕ್ವೆಶನ್ ಹೇಳಿದಾಗ ಸುಮ್ಮನೆ ಜರ್ನಿ ಮಾಡಿ, ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ನಾನು ಹೇಳ್ತಾನೆ ಇರ್ತೀನಿ. ಕರೆಕ್ಟಾ? ಬಿಕಾಸ್ ನನಗೆ ನನ್ನ ಪ್ರಶ್ನೆಗಳಿಗೆ, ನನ್ನ ಕನ್ಫ್ಯೂಷನ್ಸ್ಗಳಿಗೆ ಉತ್ತರ ಸಿಕ್ಕಿದೆ. ಆ್ಯಂಡ್ ಈಗ ಎಷ್ಟೋ ಗೊಂದಲಗಳಗಡೆಗೆ ನಾನು ಹೋಗೋದೇ ಇಲ್ಲ. ಸುಮಾರು ವಿಚಾರಗಳು ನಾನು ಕಂಪ್ಲೀಟ್ಲಿ ಡ್ರಾಪ್ ಮಾಡಿದ್ದೀನಿ ತಲೆಯಿಂದ. ಎಕ್ಸಾಂಪಲ್ ವ್ಯಕ್ತಿಗಳು ಎದುರುಗಡೆ ಸಿಕ್ಕಿದಾಗ ಭಾಳ ಖುಷಿಯಾಗಿರ್ತೇನೆ. ಅವ್ರು ಹೋದ್ರೆ ಮತ್ತೆ ನಾನು ಅವ್ರ ಚಿಂತೆ ಮಾಡಲ್ಲ. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಹೇಗೆ ಬದುಕಬೇಕು, ಏನು ನಮ್ಮ ಜೀವನ, ನಮ್ಮ ಎನರ್ಜಿ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಎಲ್ಲೆಲ್ಲಿ ನಾವು ಸೇವ್ ಮಾಡ್ಕೊಬೇಕು ಅನ್ನೋದು ಅರ್ಥ ಆಗ್ತಾ ಇದೆ. ಆ್ಯಂಡ್ ನಮ್ಮ ಆತ್ಮನೇ ನಮಗೆ ಅರ್ಥ ಮಾಡಿಸುತ್ತೆ. ಆದರೆ ಆತ್ಮದ ಮಾತನ್ನು ಕೇಳೋಕ್ಕೆ ನಾವು ಅಂತರಂಗ ಪಯಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಜ್ರ ಅಂದರೆ ಏನು? ನಮ್ಮ ಒಳಗಡೆ ಇರುವಂತಹ ಅಂತರ್ಶಕ್ತಿ. ನಮ್ಮ ಒಳಗಡೆ ಜರ್ನಿ ಮಾಡಿದಾಗ ನಮಗೆ ಸಿಗುವಂತಹ ಶಕ್ತಿ, ನಮಗೆ ಸಿಗೋ ಸ್ಪಷ್ಟತೆಯೇ ನಮ್ಮ ವಜ್ರ ಅಂತ ಹೇಳ್ತಾ ಇರೋದು. ವಜ್ರವು ಮೂಲತಃ ಇದ್ದಲಿಂದ ಆಗಿರುತ್ತೆ ಅಲ್ವಾ? ಅಂದರೆ ಇದ್ದಲಿನ ಮೌಲ್ಯಕ್ಕೂ ವಜ್ರದ ಮೌಲ್ಯಕ್ಕೂ ಎಂದಾದರೂ ಹೋಲಿಕೆ ಮಾಡೋಕ್ಕಾಗತ್ತಾ?
ಹಿದ್ದಲು ಈ ಕಡೆ ಇಟ್ಬಿಟ್ಟು ಮೌಲ್ಯನ ವಜ್ರನ ಈ ಕಡೆ ಇಟ್ಬಿಟ್ಟು ಇವೆರಡಕ್ಕೂ ಕಂಪೇರ್ ಮಾಡಿ ಅಂದರೆ ಸಾಧ್ಯ ಇಲ್ಲ. ಆದರೆ ಇದ್ದಲು ವಜ್ರವಾಗಿ ಮಾರ್ಪಾಟಾದ ಮೇಲೆ ಮಾರ್ಪಾಟು ಆಗಬೇಕಾದ್ರೆ ಅದು ಪಡೆದಂಥ ಒಂದು ಸಂಘರ್ಷ ಎಷ್ಟು ಕಷ್ಟಪಡುತ್ತೆ. ಒಂದು ಇದ್ದಲು ಅದರ ತಾಪನಾನ ಅನುಭವಿಸ್ಬೇಕಾಗತ್ತೆ, ಆ ಒಂದು ಬಿಸಿ ತಡ್ಕೋಬೇಕಾಗತ್ತೆ. ಅದೆಲ್ಲ ಮಾಡಿ ಭೂಮಿ ಆಳದಲ್ಲಿ ಇಂದ ಅಷ್ಟು ಪ್ರೆಷರ್ನ ತಡ್ಕೊಂಡು ವಜ್ರ ಹೊರಗೆ ಬರುತ್ತೆ ಅಲ್ವಾ. ಹಾಗಾಗಿ ಅದೇ ಥರನೇ ನಮ್ಮಲ್ಲಿರುವಂತಹ ವಜ್ರ, ನಾವು ವಜ್ರ ಆಗಬೇಕು ಅಂದರೆ ಎಲ್ಲ ಜ್ಞಾನ ತಿಳುವಳಿಕೆ ಇರುವ ಮನುಷ್ಯರು ಜೀವಿತಾವಧಿಯಲ್ಲಿ ವಜ್ರದಂತಾಗಲು ನಮ್ಮಲ್ಲಿರುವ ವಜ್ರವನ್ನು ಶೋಧಿಸಬೇಕು. ನಾವು ನಮ್ಮ ಜೀವನನ ವಜ್ರ ಮಾಡ್ಕೋಬೇಕು ಅಂದರೆ ನಮ್ಮ ಒಳಗಡೆ ಇರುವಂತಹ ವಜ್ರ, ನಮ್ಮ ಅಂತರ್ಶಕ್ತಿಯನ್ನು ನಾವು ತಿಳ್ಕೊಬೇಕಾಗಿದೆ. ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು ನೋಡ್ಕೋಬೇಕಾಗಿದೆ. ಎಲ್ಲದಕ್ಕಿಂತ ಸಿಂಪಲ್ ಈ ಚಾಪ್ಟರ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನು ಅಂತ ನಾವು ಒಪ್ಕೋಬೇಕಾಗಿದೆ. ತುಂಬ ಜನ ನಾನು ಗಿಲ್ಟ್ ಆಗ್ತಾಯಿದೆ ಮ್ಯಾಮ್, ನಾನು ಅವತ್ತು ಆ ತಪ್ಪು ಮಾಡಿದೆ ಈ ತಪ್ಪು ಮಾಡಿದೆ ಅಂತಾರೆ. ನಾನು ತಪ್ಪು ಮಾಡಿದೆ ಅಂತ ನೀವು ಒಪ್ಕೋತಾ ಇದ್ದೀರಾ, ಓಕೆ. ನಾನು ಒಪ್ಕೊಂಡಿದ್ದೀನಿ ಮ್ಯಾಮ್ ಅಂತಾರೆ, ಮತ್ತೆ ದುಃಖದಲ್ಲಿರ್ತಾರೆ. ದುಃಖದಲ್ಲಿದ್ಮೇಲೆ ನೀವು ಒಪ್ಕೊಂಡಿಲ್ಲ ಅಂತಲೇ ಅರ್ಥ. ಹೌದು, ನಾನು ಈ ಥರ ಕೆಲಸ ಮಾಡಿಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಅಂತ ನಾನು ಫಸ್ಟು ನನ್ನನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೇ ನನ್ನ ಲೈಫ್ ಕ್ಲಿಯರಾಗಿ ಕ್ಲಾರಿಟಿ ಸಿಗೋಕ್ಕೆ ಶುರುವಾಗತ್ತೆ. ಸೊ ನಮ್ಮನ್ನು ನಾವು ನಮ್ಮ ಅಂತರಂಗ ಪಯಣ ಮಾಡಿ ನಮ್ಮನ್ನು ನಾವು ಒಪ್ಕೊಳ್ಳೋದೇ ಇಲ್ಲಿ ಒಂದು ರೀತಿ ವಜ್ರ ಅಂತ ಹೇಳ್ಬೋದು. ಸೊ ಇವತ್ತಿಂದ ನೀವು ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಳೆಯ ಘಟನೆಗಳನ್ನು ಯಾವ್ಯಾವುದು ಇನ್ನೂ ನೀವು ಮನಸಾರೆ ಒಪ್ಕೊಂಡಿಲ್ಲ ಅದನ್ನು ಒಪ್ಕೊಳ್ಳಿ. ನಾನು ಕೌನ್ಸಿಲಿಂಗ್ ಬರೋರಿಗೆ, ಕ್ಲಾಸಲ್ಲಿರೋರಿಗೆ ಹೇಳ್ತೀನಿ, ನನ್ನ ಎಲ್ಲ ಹಳೆಯ ಘಟನೆಗಳನ್ನು ಮನಸಾರೆ ಒಪ್ಪಿದ್ದೀನಿ ಅಂತ. ಯಾಕೆ ಅಂದರೆ ನೀವು ಒಪ್ಪಿ ನೋಡಿ, ನಿಮ್ಮ ಮುಂದಿನ ದಾರಿ ಬಹಳ ಈಸಿ ಆಗುತ್ತೆ. ಇದೆಲ್ಲ ನಾನು ಡೀಪಾಗಿ ಹೇಳಬೇಕು ಅಂದರೆ ಅಫ್ಕೋರ್ಸ್ ನಾವು ಕಲಿಬೇಕು, ಅರ್ಥ ಮಾಡ್ಕೊಬೇಕು. ಇವತ್ತು ಈ ಲೇಖಕರು ಈ ವಿಚಾರ ಬರೆದಿದ್ದಾರೆ ಅಂದರೆ ಸುಮ್ಮನೆ ಅವ್ರ ತಲೆಯಲ್ಲಿ ಬರೆದಿದ್ದಾರೆ ಅಲ್ಲ, ಅವರು ಇದನ್ನು ಅನುಭವಿಸಿದ್ದಾರೆ, ಅವರು ತುಂಬ ಕಲ್ತಿದ್ದಾರೆ, ಆ ಕಲಿಕೆನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆ ಇರೋದ್ರಿಂದ ಅವರು ಅನುಭವಿಸಿದ್ದಾರೆ, ಆ ಅನುಭವಗಳನ್ನು ಇಲ್ಲಿ ಬರೆದಿದ್ದಾರೆ, ಹಿಂಗಾಗುತ್ತೆ ಜೀವನ ಅಂತ. ಸೊ ನಾವು ಅದನ್ನು ನೋಡಬೇಕು. ಇಲ್ಲೇನೋ ಬರೆದಿದ್ದಾರೆ, ಓಕೆ ನಾನು ಹಿಂಗಿರ್ತೀನಿ ಅಲ್ಲ. ಸೊ ಇವ್ರು ಇದನ್ನೆಲ್ಲ ಬರೆದಿದ್ದಾರೆ ಅಂದಮೇಲೆ ಸೊ ಏನಕ್ಕೆ ಬರೆದಿದ್ದಾರೆ ಇವರು? ಬರೀ ಕತೆ ಥರ ಬರೆದಿದ್ದಾರಾ ಅಥವಾ ಅವರು ಒಳಗಡೆ ಇರುವಂತಹ ಅವರು ಅಳವಡಿಸ್ಕೊಳ್ತಾ ಇರೋದು ಬರೆದಿದ್ದಾರಾ? ಹಾಗೆ ನೀವು ಕೂಡ ಇವತ್ತಿಂದ ನಿಮ್ಮ ವಜ್ರ, ನಿಮ್ಮ ಅಂತರಂಗ ಪಯಣ ಮಾಡಿ ನಿಮ್ಮ ವಜ್ರ ಯಾವುದು ಅಂತ ನೋಡಿ ನಿಮ್ಮನ್ನು ನೀವು ಒಪ್ಕೊಳ್ಳಿ. ನೀವಲ್ಲ ಅಂತ ಅಂದ್ಕೊಂಡಿರೋದು, ನಾನಿದಲ್ಲ ಮ್ಯಾಮ್ ಅಂತೀರಲ್ಲ, ನಾನಲ್ಲ ಅನ್ನೋದನ್ನು ಒಪ್ಕೊಳ್ಳಿ, ಮನಸಾರೆ ಒಪ್ಕೊಳ್ಳಿ. ಆಮೇಲೆ ನೋಡಿ ಲೈಫ್ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಅಂತ. ಥ್ಯಾಂಕ್ ಯು.